ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗೆ ಸೊಲ್ಯೂಷನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಅದರಲ್ಲಿ ಈ ಕ್ವಶನ್ ನೋಡಿ, ಶೋ ದಟ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಆ್ಯಂಡ್ ಎನ್ಸ್ ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಓಕೆ, ನಮಗೆ ಸಮ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಕೊಟ್ಟಿದ್ದಾನೆ ಆ್ಯಂಡ್ ದೀಸ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಇದ್ದಾನೆ. ಅಂದರೆ ಕನ್ಸಿಸ್ಟೆನ್ಸ್ ಅಂದರೆ ಏನಂದರೆ ಸೊಲ್ಯೂಷನ್ ಅದು ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊಲ್ಯೂಷನ್ ಎಕ್ಸಿಸ್ಟ್ ಆದರೆ ಈ ಸೊಲ್ಯೂಷನ್ ಅನ್ನೋದು ನಮಗೆ ಬಂದರೆ ಇನಿಕ್ಯೂ ಸೊಲ್ಯೂಷನ್ ಬರುತ್ತೆ, ಇಲ್ಲ ಅಂದರೆ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಓಕೆ, ಇದನ್ನು ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ಫಸ್ಟು ಕೊಟ್ಟಿರೋ ಈಕ್ವೇಷನ್ಸ್ನ ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ವೈ ಝೆಡ್ ಕೋಎಫಿಷಿಯೆಂಟ್ಸ್ನ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಕೋಎಫಿಷಿಯೆಂಟ್ 1, ವೈ ಕೋಎಫಿಷಿಯೆಂಟ್ 1, ಝೆಡ್ ಕೋಎಫಿಷಿಯೆಂಟ್ 1, 1 1 1. ಓಕೆ, 1 2 3 1 3 5 1 4 7. ಓಕೆ, ನೆಕ್ಸ್ಟ್ ಎಕ್ಸ್, ಕ್ಯಾಪಿಟಲ್ ಎಕ್ಸ್ ಅಂದರೆ ಏನಂದರೆ ಇಲ್ಲಿ ಎಷ್ಟು ವೇರಿಯಬಲ್ಸ್ ಇದೆ? 3 ವೇರಿಯಬಲ್ಸ್, ಎಕ್ಸ್ ವೈ ಝೆಡ್. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಏನಂದರೆ ಈ ಸೈಡ್ ಇದೆಯಲ್ಲ ಎಲಿಮೆಂಟ್ಸು, ಇದನ್ನು ಇಲ್ಲಿ ಬರ್ಕೊಳ್ಳಿ. 1 4 7 10. ನೆಕ್ಸ್ಟ್ ಸ್ಟೆಪ್ ಏನಂದರೆ ಆರ್ಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಬರ್ಕೋಬೇಕಾಗುತ್ತೆ. ಎ ಈಸ್ ಟು ಬಿ ಅಂತ ಬರ್ಕೊಂಡ್ರೆ ಇದನ್ನು ಆರ್ಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಅಂತ ಬರೀತೀವಿ. ಓಕೆ, 1 1 1 1 2 3 1 3 5 1 4 7. ಓಕೆ, ನೆಕ್ಸ್ಟು 1 4 7 10. ಇವಾಗ ರೋ ಆಪ್ರೇಷನ್ಸ್ ಯೂಸ್ ಮಾಡೋಣ. R2 ಟೆನ್ಸ್ ಟು R2 ಮೈನಸ್ R1, R3 ಟೆನ್ಸ್ ಟು R3 ಮೈನಸ್ R1, R4 ಟೆನ್ಸ್ ಟು R4 ಮೈನಸ್ R1. ಓಕೆ, ಈ ಆಪ್ರೇಷನ್ಸ್ನ ಯೂಸ್ ಮಾಡಿ ರೋ ಆಪ್ರೇಷನ್ಸ್ನ, ಬಿಕಾಸ್ ಇಲ್ಲಿರೋ ಎಲಿಮೆಂಟ್ಸ್ನ ನಾನು ಝೀರೋ ಮಾಡ್ತಾಯಿದ್ದೀನಿ. ಓಕೆ, ಝೀರೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೇನಾಗುತ್ತೆ ನಮಗೆ 1 1 1 1. ಇದು 1 ಮೈನಸ್ 1 0, 2 ಮೈನಸ್ 1 1, 3 ಮೈನಸ್ 1 2, 4 ಮೈನಸ್ 1 3. ನೆಕ್ಸ್ಟ್ ಇದು 0, 3 ಮೈನಸ್ 1, ನೆಕ್ಸ್ಟ್ 1 ಮೈನಸ್ 1 0, ನೆಕ್ಸ್ಟ್ 4 ಮೈನಸ್ 1 3, 7 ಮೈನಸ್ 1 6, 10 ಮೈನಸ್ 1 9. ನೆಕ್ಸ್ಟ್ ಈ ಈಕ್ವೇಷನ್ ಯೂಸ್ ಮಾಡಿ ಅಂದರೆ ಈ ರೋನ ಯೂಸ್ ಮಾಡಿ ಈ ಎರಡು ರೋಸ್ನ ಝೀರೋ ಮಾಡೋಣ. ಓಕೆ, ಝೀರೋ ಮಾಡೋಕ್ಕೆ ಟ್ರೈ ಮಾಡೋಣ. R2 R3 ಟೆನ್ಸ್ ಟು R3 ಮೈನಸ್ 2 ಟೈಮ್ಸ್ ಆಫ್ R2, R4 ಟೆನ್ಸ್ ಟು R4 ಮೈನಸ್ 3 ಟೈಮ್ಸ್ ಆಫ್ R2. ಓಕೆ, ಈ ಆಪ್ರೇಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. 1 1 1 1 0 1 2 3 0, 2 ಮೈನಸ್ 2 0, 4 ಮೈನಸ್ 2 2s 4, ಇದು 0. ಓಕೆ, 6 ಮೈನಸ್ 3 2s 6, ಇದು 0. ಓಕೆ, ನೆಕ್ಸ್ಟ್ ಇದು 0, 3 ಮೈನಸ್ 3 0, ನೆಕ್ಸ್ಟು 6 ಮೈನಸ್ 3 2s 6 0, ನೆಕ್ಸ್ಟು 9 ಮೈನಸ್ 3 3s 9 0. ಓಕೆ, ಇವೆರಡು 0 ಆಯ್ತಲ್ಲ. ಇವಾಗ ಇದನ್ನು ಈಕ್ವೇಷನ್ಸ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟ್ ಇನ್ನು ಇದನ್ನು ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 1, ವೈ ಪ್ಲಸ್ 2z ಈಸ್ ಈಕ್ವಲ್ ಟು 3. ಇವಾಗ ನಮಗೆ 2 ವೇರಿಯಬಲ್ಸ್ ಇದೆ, 2 ಈಕ್ವೇಷನ್ಸ್ ಇದೆ. ಇಲ್ಲಿ ನಮಗೆ 2 ಈಕ್ವೇಷನ್ಸ್ ಇದೆ, 3 ವೇರಿಯಬಲ್ಸ್ ಇದೆ. ಆವಾಗ ನಾವೇನು ಮಾಡಬೇಕು ನೋಡಿ, ಇಲ್ಲಿ 3 ವೇರಿಯಬಲ್ಸ್ ಇದೆ, 3 ಮೈನಸ್ ಎಷ್ಟು ಈಕ್ವೇಷನ್ ಇದೆ? 2 ಇದೆ. 3 ಮೈನಸ್ 2 ಅಂದರೆ 1, ಅಂದರೆ 1 ಅನ್ನೋನ್ ವೇರಿಯಬಲ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಝೆಡ್ ಈಸ್ ಈಕ್ವಲ್ ಟು ಸಮ್ ಕೆ ಅಂತ ತೊಗೊತಾ ಇದ್ದೀನಿ. ಓಕೆ, ಕೆ ಅನ್ನೋದು ಎನಿ ರಿಯಲ್ ನಂಬರು. ಅವಾಗ ನಮಗೆ ಈಕ್ವೇಷನ್ ಏನಾಗುತ್ತೆ? ವೈ ಪ್ಲಸ್ 2k ಇಸ್ ಈಕ್ವಲ್ ಟು 3, ದೆನ್ ವೈ ಈಸ್ ಈಕ್ವಲ್ ಟು 3 ಮೈನಸ್ 2k ಆಗುತ್ತೆ. ಓಕೆ, ಇದು ನಮಗೆ ವೈ ವ್ಯಾಲ್ಯೂ ಬರುತ್ತೆ. ಇದನ್ನು ಫಸ್ಟ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಝೆಡ್ ಆ್ಯಂಡ್ ವೈನ. ಏನಾಗುತ್ತೆ? ಎಕ್ಸ್ ಪ್ಲಸ್ 3 ಮೈನಸ್ 2k ಪ್ಲಸ್ ಕೆ ಇಸ್ ಈಕ್ವಲ್ ಟು 1, ಎಕ್ಸ್ ಪ್ಲಸ್ 3 ಮೈನಸ್ ಕೆ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ 3 ಪ್ಲಸ್ ಕೆ, ದಟ್ ಈಸ್ ಎಕ್ಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಕೆ. ಇದು ನಮಗೆ ಎಕ್ಸ್ ವ್ಯಾಲ್ಯೂ. ಓಕೆ,
ಅರ್ಥ ಆಯ್ತಲ್ಲ, ಇದು ನಮಗೆ ಝೆಡ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಕೆ ವ್ಯಾಲ್ಯೂ. ಓಕೆ, ಇದು ನಮಗೆ ಸೊಲ್ಯೂಷನ್ಸ್ ಆಫ್ ದಿ ಗಿವೆನ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಇಲ್ಲಿ ಕೆ ಹತ್ರ ಎನಿ ರಿಯಲ್ ನಂಬರ್ ತೊಗೊಬೋದು. ಓಕೆ, ಇದು ಸೊಲ್ಯೂಷನ್ ಅನ್ನೋದು ಎಕ್ಸಿಸ್ಟ್ ಆಗಿದೆ. ಬಿಕಾಸ್ ಕೆ ಹತ್ರ ನೀವು ಏನೇ ವ್ಯಾಲ್ಯೂ ತೊಗೊಳ್ಳಿ, ಎನಿ ರಿಯಲ್ ನಂಬರ್ ವ್ಯಾಲ್ಯೂ ತೊಗೊಳ್ಳಿ, ವಿ ವಿಲ್ ಗೆಟ್ ಸಮ್ ಡಿಫ್ರೆಂಟ್ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಬರುತ್ತೆ. ಅಂದರೆ ನಮಗೆ ಇದರಲ್ಲಿ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಏನಾಗುತ್ತೆ ಅಂದರೆ ಸೊಲ್ಯೂಷನ್ನು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಓಕೆ, ಕೊಟ್ಟಿರೋ ಸಿಸ್ಟಮ್ ಆಫ್ ಈಕ್ವೇಷನ್ಸ್ಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಓಕೆ, ಇಷ್ಟೇ ಸೊಲ್ಯೂಷನ್, ನೀವು ಇಷ್ಟು ಬರೆದ್ರೆ ಸಾಕು. ಓಕೆ.